ನಾನು ಮೊನ್ನೆನೂ ಕೂಡ ಹೇಳಿದ್ದೆ, ಅವಧಿ ಪೂರ್ವ ಚುನಾವಣೆ ನಡೆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮೊನ್ನೆ ಅವರನ್ನು ಕೂಡ ಹೇಳಿದ್ದಾರೆ, ಈಗಾಗಲೇ ಬರುವಂಥ 4-5 ತಿಂಗಳುಗಳಲ್ಲೇ GBA ಲೋಕಲ್ ಬಾಡಿ ಎಲೆಕ್ಷನ್ಸು ಎಲ್ಲ ಚುನಾವಣೆಗಳನ್ನು ಕೂಡ ಬರುವಂಥ 4-5 ತಿಂಗಳಲ್ಲಿ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ರಾಜ್ಯದ ಜನತೆಯ ಪರವಾಗಿ ನಾನು ಕೈ ಜೋಡಿಸಿ ಅವ್ರಿಗೆ ವಿನಂತಿ ಮಾಡ್ತೇನೆ. ನಿಮ್ಮ ಕಡೆಯಿಂದ ಇವತ್ತು ರಾಜ್ಯದಲ್ಲಿ ಒಳ್ಳೆ ಆಡಳಿತನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಭ್ರಷ್ಟಾಚಾರ ರಹಿತ ಆಡಳಿತನ ಕೊಡೋದಕ್ಕೆ ನಿಮ್ಮಿಂದ ಅಸಾಧ್ಯ. ನಿಮ್ಮ ಸರ್ಕಾರದಿಂದ ರಾಜ್ಯದ ಜನರಿಗಾಗಲಿ, ಬಡವರಿಗಾಗಲಿ, ರೈತರಿಗಾಗಲಿ ಏನೇ ಒಳಿತನ ನೀವು ಮಾಡೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮದು ಒಂದೇ ಉದ್ದೇಶ, ಒಂದೇ ಧ್ಯೇಯ, ಕರ್ನಾಟಕ ರಾಜ್ಯವನ್ನು ನಿಮ್ಮ ಗಾಂಧಿ ಕುಟುಂಬಕ್ಕೆ ಮಾರುವಂಥ ಕೆಲಸ ಕಳೆದ 3 ವರ್ಷದಿಂದ ಏನು ಮಾಡ್ಕೊಂಡು ಬಂದಿದ್ದೀರಿ, ಅದನ್ನು ಮುಂದುವರಿಸ್ತಕ್ಕಂಥ ಒಂದು ಷಡ್ಯಂತ್ರ ಇದರಲ್ಲಿ ಇದೆಯೇ ಹೊರತು ಕರ್ನಾಟಕ ರಾಜ್ಯವನ್ನು ಗಾಂಧಿ ಕುಟುಂಬಕ್ಕೆ ಒಂದು ಅಡ ಇಡುವಂಥ ಕೆಲಸವನ್ನು ನೀವು ಮಾಡೋದಕ್ಕೆ ಹೊರಟಿದ್ದೀರಿ. ಖಂಡಿತ ನಿಮಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರದಿಂದ ರಾಜ್ಯದ ಜನರು, ಬಡವರು, ರೈತರು ಯಾರೂ ಕೂಡ ಒಳಿತನ ಅಪೇಕ್ಷೆ ಪಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ವಿನಂತಿ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮುಂದಿನ 4-5 ತಿಂಗಳುಗಳಲ್ಲಿ ಏನು ಚುನಾವಣೆಗಳು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಸ್ಥಳೀಯ ಸಂಸ್ಥೆಗಳು ಮತ್ತೊಂದು, ಅದ್ರ ಜೊತೆಲಿ ವಿಧಾನಸಭೆಯನ್ನು ಕೂಡ ವಿಸರ್ಜನೆ ಮಾಡಿ ಹೊಸದಾಗಿ ಜನರ ಒಂದು ಜನತಾ ಆದೇಶವನ್ನು ಪಡೆದುಕೊಂಡು ಬರುವಂಥ ಕೆಲಸವನ್ನು ಮಾಡಿ ಜನತಾ ನ್ಯಾಯಾಲಯಕ್ಕೆ ಹೋಗುವಂಥ ಒಂದು ನಿರ್ಧಾರವನ್ನು ತಾವು ಮಾಡಬೇಕು ಅನ್ನುವ ವಿನಂತಿಯನ್ನು ರಾಜ್ಯದ ಜನರ ಪರವಾಗಿ ನಾನು ಮಾಡ್ತಾ ಇದ್ದೇನೆ. ಸರ್, ಜೂನ್ 3ಕ್ಕೆ ಪದಗ್ರಹಣ, ಜೂನ್ 5ಕ್ಕೆ ರೆಸಿಗ್ನೇಷನ್ ಕೊಟ್ಟು ನಿಮ್ಗೆ ಏನು ಅನ್ಸುತ್ತೆ? ಒಂದು ಕಡೆ ಹೈಕಮಾಂಡ್ ಮತ್ತು CM ಇಬ್ಬರು ಕೂಡ ಸೀನಿಯರ್ ಲೀಡರ್ಸ್ನ ಒಂದೇ ಮಟ್ಟ ಕರ್ಕೊಂಡು ಹೋಗೋದಕ್ಕೆ ಫೇಲ್ಯೂರ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಜೂನ್ 3ನೇ ತಾರೀಕು ಪದಗ್ರಹಣ, ಜೂನ್ 5ನೇ ತಾರೀಕು ಗುದ್ಲಿ ಪೂಜೆ ಪ್ರಾರಂಭ ಆಗಿದೆ. ಅದು ರಾಮಲಿಂಗಾರೆಡ್ಡಿ ಅವರು ಪ್ರಾರಂಭ ಮಾಡಿದ್ದಾರೆ. ಇನ್ನು ಅನೇಕ ಸಚಿವರಲ್ಲಿ ಅಸಮಾಧಾನ ಭುಗಿಲೆದ್ದಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಈಗ ನಾನು ನೋಡ್ತಾ ಇದ್ದೆ ದೃಶ್ಯ ಮಾಧ್ಯಮಗಳಲ್ಲಿ ಜಾರ್ಜ್ ಅವರು ಕೂಡ ಬೇಸರ ಮಾಡ್ಕೊಂಡಿದ್ದಾರೆ ಅಂತೇಳಿ. ಮುನಿಯಪ್ಪನವರಂತೂ ಈಗ ಬಹಿರಂಗವಾಗಿ ಹೇಳಿಕೆಯನ್ನೇ ಕೊಟ್ಟಿದ್ದಾರೆ. ಹಾಗಾಗಿ ಇವ ಲಜ್ಜೆಗೆಟ್ಟ ಕಾಂಗ್ರೆಸ್ ಪಕ್ಷಕ್ಕೆ, ಸರ್ಕಾರಕ್ಕೆ ಜನರ ಬಗ್ಗೆ ಕಾಳಜಿ ಇಲ್ಲ, ಚಿಂತನೆ ಇಲ್ಲ. ಅಧಿಕಾರದ ಹಪಾಪಿ ಇವತ್ತೇನಿದೆ, ಇವರ ಬಣ್ಣ ಇವತ್ತು ಬಯಲಾಗಿರುವಂಥದ್ದು. ಕಾಂಗ್ರೆಸ್ಸಿನ ಆಂತರಿಕ ಕಚ್ಚಾಟದಿಂದ ನಾವು ಗೆಲ್ಲಬೇಕು ಅಂತೇನಿಲ್ಲ. ವಿಶೇಷವಾಗಿ ಬೆಂಗಳೂರು ಮಹಾನಗರದ ಬಗ್ಗೆ ನಾನು ಕೇಳೋದಕ್ಕೆ ಮಾತಾಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಏನು 1,000 ಕೋಟಿ ಘೋಷಣೆ ಮಾಡ್ತೇನೆ, 2,000 ಕೋಟಿ ಘೋಷಣೆ ಮಾಡ್ತೇನೆ ಅಂತೇಳಿ ಕಳೆದ 3 ವರ್ಷದಲ್ಲಿ ಯಾಕೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ? ಬೆಂಗಳೂರು ಮಹಾನಗರವನ್ನು, ಮಹಾನಗರ ಪಾಲಿಕೆನ 5 GBA ಅಂತೇಳಿ ಘೋಷಣೆ ಮಾಡಿಕೊಂಡು ಗಬ್ಬೆಬ್ಸುವಂಥ ಕೆಲಸನೂ ಕಾಂಗ್ರೆಸ್ ಅವರೇ ಮಾಡಿರುವಂಥದ್ದು. ಈಗ 5 GBAನ 2 GBA ಮಾಡ್ತೇವೆ ಅಂತೇಳಿ ಹುಡುಗಾಟ ಕಾಡ್ತಾ ಇದ್ದಾರೆ ಇವತ್ತು ಬೆಂಗಳೂರು ಜೊತೆಲೆ. ಬೆಂಗಳೂರು ನಗರ ಇವತ್ತು ಏನಾಗಿದೆ, ಇವತ್ತು ರಸ್ತೆಯಲ್ಲಿದೆ ಅಂತೇಳಿ ಹುಡುಕ್ಬೇಕಾಗಿರ್ತಕ್ಕಂಥ ಒಂದು ದುಸ್ಥಿತಿಗೆ ಇವತ್ತು ಬೆಂಗಳೂರು ಮಹಾನಗರ ಬಂದಿರುವಂಥದ್ದು. ಆಗಲೇ ಹೇಳ್ತೇನೆ ನಾನು, ಇವ್ರಿಗೇನೂ ಕೂಡ ಅಭಿವೃದ್ಧಿ ಬಗ್ಗೆ ಆಗಲಿ ಮತ್ತೊಂದಾಗಲಿ ಏನೂ ಕೂಡ ಕಾಳಜಿ ಇಲ್ಲ. ಹೇಗೆ ಲೂಟಿ ಮಾಡಬೇಕು, ಹೇಗೆ ಸರ್ಕಾರದ ಖಜಾನೆಯನ್ನು ಖಾಲಿ ಮಾಡಬೇಕು, ಇದು ಒಂದೇ ಅವ್ರಿಗೆ ಆದ್ಯತೆ. ಕಸದಿಂದ ಹೆಂಗೆ ರಸ ತೆಗಿಬೇಕು ಅನ್ನೋದು ಒಂದೇ ಅವ್ರಿಗೆ ಆದ್ಯತೆ ಇರುವಂಥದ್ದು. ಹಾಗಾಗಿ ಇವರಿಂದ ಯಾವುದೇ ಒಳಿತನ್ನು ರಾಜ್ಯದ ಜನ ಬಯಸೋದಕ್ಕೆ ಸಾಧ್ಯ ಇಲ್ಲ, ಬೆಂಗಳೂರು ಜನನೂ ಕೂಡ ಬಯಸೋದಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು.